ಅವ್ರ ಪ್ರೀತಿ ಮುಂದೆ ನಾವ್ ಏನು ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವು ಮಾಡಿದ್ದು ಕಮ್ಮಿ. ಈಗ ನೋಡಿ, ನಾವು ಅದನ್ನ ಮಾಡಿದ್ವಿ ಇದನ್ನ ಮಾಡಿ ಯಾರು ನಾವೇನು ಮಾಡಿಲ್ಲ. ಯಾಕಂದ್ರೆ ನಾವು ಎಲ್ಲರೂ ಮಾಡಿದಂಗೆ ಎಲ್ಲರೂ ಒಂದೊಂದು ವೃತ್ತಿ ಹುಡ್ಕೊಂಡಿದ್ದಾರೆ, ನಾವು ಈ ವೃತ್ತಿ ಹುಡ್ಕೊಂಡಿದೀವಿ. ನಾವು ಹುಡ್ಕೊಂಡ್ರೆ ಈ ವೃತ್ತಿಗೆ ಅವರು ಪೋಷಣೆ ಮಾಡ್ತಾ ಇದಾರಲ್ಲ, ಅವರು ಪ್ರೀತಿ ತೋರಿಸ್ತಾ ಇದಾರೆ, ಚೆನ್ನಾಗ್ ಮಾಡ್ತಾ ಇದಾರೆ, ಹಂಗ್ ಮಾಡ್ತಾ ಇದಾರೆ, ಅಲ್ಲಿ ಹಿಂಗ್ ಮಾಡಿದ್ರೆ ಹೆಂಗ್ ಮಾಡಿದ್ರೆ ವೈಯಕ್ತಿಕವಾಗಿ ಬಂದು ಹೇಳ್ತಾರೆ ನಮಗೆ, ಗುರ್ತಿಸಿ. ಮ್ಯಾಕ್ಸು, KGF ಈ ಸಿನಿಮಾದಲ್ಲಿ ಮಾಡಿದಿರ, ನಮ್ಮ ಭೂತಾತ್ನಲ್ಲಿ ಮಾಡಿದ್ರೆ, ಇದ್ರಲ್ಲಿ ಮಾಡಿದಿರ, ಅದ್ರಲ್ಲಿ ಮಾಡಿದಿರ ಅಂತ ಹೇಳ್ಬಿಟ್ಟು ನಮ್ಮನ್ನ ಪರ್ಟಿಕ್ಯುಲರ್ ಗುರ್ತಿಸಿ ಕೆಲವರು ಡೈಲಾಗ್ ಎಲ್ಲ ಹೇಳ್ತಾರೆ ಸರ್ ನಮ್ದು, ಇಂತಿಂತ ಡೈಲಾಗು. ಆಮೇಲೆ ಈಗಲೂ ಕೂಡ ಕಾಮಿಡಿ ಕಿಲಾಡಿಗಳು ತೆಗೆದು, ಸರ್ ಆ ಸೀನ್ ನೋಡಿ ಸರ್, ಈ ಸೀನ್ ನೋಡಿ ಸರ್, ಮನ್ ನೋಡಿದಂಗೆ ಹೇಳ್ತಾರೆ. ಸರ್ ಆ ಡೈಲಾಗ್ ಸಾಕತ್ ಸರ್ ನಿಮ್ದು, ಈ ಡೈಲಾಗ್ ಸಾಕತ್ ಸರ್ ನಮ್ದು. ಕಾಮಿಡಿ ಕಿಲಾಡಿದ ಒಂದು ಯಾವ್ದೋ ಸೀನ್ ಮೆಟ್ಲಿಂದ ಎಗರದಿದ್ದೆ ನಾನು ಸೀರೆ ಉಟ್ಕೊಂಡು. ಅದನ್ನ ಇವಾಗ್ಲೂ ಕೂಡ ಮನೆಯಲ್ಲೆಲ್ಲ ಫೋನ್ ಮಾಡಿದ್ರೆ ಲೇಡೀಸ್ ಎಲ್ಲ ಮಕ್ಕಳೆಲ್ಲ ಇಷ್ಟಪಡ್ತಾರೆ, ಕುತ್ಕೊಂಡು ಜಂಪ್ ಮಾಡ್ತಿದ್ಯಲ್ಲ ಸಖತ್ತಾಗಿದೆ. ಆ ಪ್ರೀತಿ ಕೊಡ್ತಾರಲ್ಲ, ನಾವು ಮಾಡಿದ್ರೆ ನಾವು ಹೊಟ್ಟೆಪಾಡಿಗೋಸ್ಕರ ಮಾಡಿದ ಕೆಲಸ ನಾವು, ಬಟ್ ಅದಕ್ಕೆ ಅವ್ರು ಅಷ್ಟು ಪ್ರೀತಿ ಕೊಟ್ಟು ಪೋಷಣೆ ಮಾಡ್ತಾರಲ್ಲ, ಆ ಪ್ರೀತಿ ಏನು ಹೇಳಕ್ಕಾಗಲ್ಲ ಸರ್, ಮಾತ್ರ ಯಾವ್ದು. ನೆಕ್ಸ್ಟ್ ಸೀಸನ್ಗೆ ನಿಮಗೆ ಬಿಗ್ ಬಾಸ್ ಕರೆಯಿಂದ ಕರೆ ಬಂದ್ರೆ ಬಿಗ್ ಬಾಸ್ಗೆ ಹೋಗ್ತೀರಾ? ಸಮಯ ಬರ್ಲಿ ಸರ್, ನೋಡ್ಕೊಂಡು ಸಮಯ ಬಂದಾಗ ಯೋಚನೆ ಮಾಡ್ತಾರೆ. ಅದೇ ಪರಿಸ್ಥಿತಿಗಳೆಲ್ಲ, ಪರಿಸ್ಥಿತಿ ಹೆಂಗಿರುತ್ತೆ ಯಾರಿಗೂ ಗೊತ್ತು ಸರ್. ಈಗ ನಾವೆಲ್ಲ ಪರಿಸ್ಥಿತಿ ಕೈಗೊಂಡು ಅಲ್ವೇ, ಸಮಯವೇ ಎಲ್ಲವನ್ನ ನಿರ್ಧಾರ ಮಾಡುತ್ತೆ. ನಾನು ಅಲ್ಲಿವರೆಗೂ ಇದ್ರೆ ಖಂಡಿತ ಹೋಗ್ತೀನಿ. ಖಂಡಿತ ಇರ್ತೀರಾ? ಇಂಟ್ ಕೊಟ್ರಿ KGF 2 ನಲ್ಲಿ KGF 3 ಬರುತ್ತೆ ಅನ್ನೋ ತರ. ಸೊ KGF 3 ಬರುತ್ತಾ ಸರ್? ಇಂಟ್ ಕೊಟ್ಟಿದ್ದು ನಾನಲ್ಲ, ಡೈರೆಕ್ಟರ್ ಸರ್ ಒಂದು ಇಂಟ್ ಕೊಟ್ಟಿದ್ದಾರೆ ಮಾಡ್ತೀವಿ ಅಂತ. ನಾನು ನಿಮ್ಮ ಮನಸ್ಥಿತಿಯಲ್ಲೇ ಇದ್ದೀನಿ, ಯಾವಾಗ ಬರುತ್ತೆ ಅಂತ. ಅಂದ್ರೆ ನಾನು ಕೂಡ ಅದ್ರಲ್ಲಿ ಆಡಿಯನ್ಸ್ ನೋಡಿ. ಸೊ ನಾನು ಕೂಡ ಆಡಿಯನ್ಸ್ ಆಗಿ ಕಾಯ್ತಾ ಇದ್ದೀನಿ, ಯಾವಾಗ KGF ಮಾಡ್ತಾರೆ, 3 ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದು ಪ್ರಶಾಂತ್ ನೀಲ್ ಸರ್ಗೆ, ವಿಜಯ್ ಕಿರತ್ನಕೂರ್ ಸರ್ಗೆ, ಯಶ್ ಸರ್ಗೆ ಬಿಟ್ಟಿದ್ದು. ಅಂದ್ರೆ ಅವರು ಮಾಡಕ್ಕೆ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ತಾ ಇದಾರೆ ಅನ್ನೋ ಒಂದು ಸೂಕ್ಷ್ಮತೆ ಬಂದಿದೆ. ಸೊ ಆದಷ್ಟು ಬೇಗ ಮಾಡ್ಬೇಕು ಅನ್ನೋದು ಅವ್ರಿಗೂ ಇದೆ. ನೀವೇ ನೋಡ್ತೀರಲ್ಲ, ಕೆಲಸದ ಒತ್ತಡ, ಅವ್ರ ಕೆಲಸದಲ್ಲಿ ಬಿಜಿ ಆಗಿದ್ದಾರೆ, ಇವ್ರ ಕೆಲಸದಲ್ಲಿ ಬಿಜಿ ಆಗಿದ್ದಾರೆ. ಮೊನ್ನೆ ಯಾವುದೋ ಒಂದು ಸಂದರ್ಭದಲ್ಲಿ ಸರ್, ಪ್ರೊಡ್ಯೂಸರ್ ಸರ್ ಸಿಕ್ಕಾಗ ಅವ್ರು ತಮಾಷೆ ಮಾಡ್ತಾ ಹೇಳಿದ್ರು, ಪಾರ್ಟ್ 3 ರೆಡಿ ಆಗಿಬಿಡಿ ಅಂತ. ಸೊ ಖುಷಿ ಆಯ್ತು ನಮಗೂ ಕೂಡ. ನಾವು ಕೂಡ ಆದಷ್ಟು ಬೇಗ ಬರಲಿ ಪಾರ್ಟ್ 3 ಅಂತ ಕಾಯ್ತಾ ಇದ್ದೀವಿ ಸರ್. ನಿಮ್ಮಷ್ಟೇ ನಾವು ಕುತೂಹಲರಾಗಿದ್ದೀವಿ. ಆಕ್ಟ್ ಮಾಡ್ಲಿಕ್ಕೆ ಅಥವಾ ನೋಡ್ಲಿಕ್ಕೆ. ಸರ್, ಈಗ ಬಿಗ್ ಬಾಸ್ ಇದು ಸೀಸನ್ ನಡೀತಾ ಇದೆ. ನಿನ್ನೆ ಟಾಪ್ 6 ಒಂದು ಗ್ಲಿಮ್ಸ್ ಬಿಡುಗಡೆ ಮಾಡಿದ್ರು, ನೋಡಿದ್ರಾ? ಹೌದು ಸರ್, ನೋಡಿದೆ. ನಿನ್ನೆ ಬೇರೆ ಅವ್ರ ಬರ್ತ್ಡೇ ಇತ್ತು, ವಿಶೇಷ ಮಾಡಿದ್ರಾ? ಹಾ ಸರ್, ನಾನು ವಿಶೇಷ ಅಂದ್ರೆ ನಮ್ಮ ನೇರವಾಗಿ ಸಿಕ್ಕಿಲ್ಲ, ನಮ್ಮ ಮೊಬೈಲ್ಗಳಲ್ಲಿ ವಿಶೇಷ ಹಾಕೊಂಡಿದ್ವಿ. ಆಲ್ಮೋಸ್ಟ್ ಕರ್ನಾಟಕದ ಜನತೆ ಮತ್ತು ಕಲೆಗೆ ಸಂಬಂಧಪಟ್ಟವ್ರು ಎಲ್ರು, ಮತ್ತೆ ಕನ್ನಡ ಇಂಡಸ್ಟ್ರಿ ಅವ್ರು ಎಲ್ರು ಸಹಜವಾಗಿ ಅವ್ರನ್ನ ವಿಶ್ ಮಾಡಿರ್ತಾರೆ. ನಾವು ಕೂಡ ಅದೇ ತರ ವಿಶ್ ಮಾಡಿದ್ವಿ, ಒಳ್ಳೇದಾಗ್ಲಿ ಅಂತ ಅವ್ರ ಬರ್ತಡೇ. ಅವರು ಪಾಪ ಬರ್ತಡೇ ಇಂದ ಕೆಲವರೆಲ್ಲ ಅಭಿಮಾನಿಗಳು ನೀವು ನೋಡಿದ್ರಿ, ಹಿಂದಿನ ವರ್ಷ ಆಗಿರೋ ಅನಾಹುತ ಈ ವರ್ಷ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ದೂರ ಹೋಗಿ ಬರ್ತಡೇನ ಆಚರಣೆ ಮಾಡ್ಕೋತಾ ಇದ್ದಾರೆ. ಸೊ ಅದು ಅವ್ರ ದೊಡ್ಡ ಗುಣ, ಯಾರಿಗೂ ನನ್ನಿಂದ ತೊಂದರೆ ಆಗ್ಬಾರ್ದು ಅಂತ. ಬರ್ತಡೇಗೋಸ್ಕರ ಅವರು ಗ್ಲಿಮ್ಸ್ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಇಂಡಿಯಾದ ಎಲ್ಲಾ ಸಿನಿ ರಸಿಕರು ಇಷ್ಟಪಟ್ಟಿದ್ದಾರೆ, ಇಷ್ಟ ಆಗೋ ತರ ಮಾಡ್ತಾ ಇದಾರೆ. ಅದು ಚೆನ್ನಾಗಿ ಬಂದಿದೆ. ಒಂಥರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾ. ಅವರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇರುವಂತದ್ದು, ಏನ್ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಾಯ್ತಿದ್ವಿ ಟೀಚರ್ಗೋಸ್ಕರ, ಅದನ್ನ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋ ತರದ್ದು ಎಲ್ಲಾ ಲಕ್ಷಣಗಳಿದೆ. ಅದನ್ನ ಹೇಳಕ್ ಬಂದು ಸುಮಾರು ನಾವು ನಿರೀಕ್ಷೆ ಮಾಡಿ, ಅದು ನಿರೀಕ್ಷೆ ಕೂಡ ಇತ್ತು, ಇದು ರೀಚ್ ಆಗುತ್ತೆ ಇಂಡಿಯಾ ಲೆವೆಲ್, ಬೇರೆ ತರ ರೀಚ್ ಆಗುತ್ತೆ ಅನ್ನೋದೊಂದು ಏನ್ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ, ಆ ನಿರೀಕ್ಷೆ ಮೀರಿ ರೀಚ್ ಆಗ್ತಾ ಇದೆ. ಸೊ ಸಹಜವಾಗಿ ಅವ್ರ ಸಿನಿಮಾ ರೀಚ್ ಆಗುತ್ತೆ, ಸಿನಿಮಾ ಕೂಡ ಹಂಗೆ ರೀಚ್ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಸರ್.